ಅಯ್ಯೋ ದೇವ್ರೆ, ಏನಾಯ್ತು? ಹೌದಾ? ಸರಿ, ನಾನು ಈಗಲೇ ಬರ್ತೀನಿ. ವಸಂತಕ್ಕ, ಯಾಕೆ ಅಳ್ತಿದ್ಯಾ? ಏನಾಯ್ತು? ನಮ್ಮ ಯಜಮಾನ್ರಿಗೆ ಪ್ರಜ್ಞೆ ತಪ್ಪಿಟ್ಟಿದೆಯಂತೆ. ಏನು ಮಾತಾಡ್ತಾ ಇಲ್ವಂತ ಲಕ್ಷ್ಮಿ. ವಸಂತಕ್ಕ, ಆಯ್ತು, ಅಳ್ಬೇಡ, ಸಮಾಧಾನ ಮಾಡ್ಕೋ, ಏನಾಗಲ್ಲ. ನೀನ್ ಇಷ್ಟೊಂದು ಹತ್ರ ಹೇಗೆ ಹೇಳು? ಬಂದ್ ಕೆಲ್ಸ ಮಾಡು, ನೀನ್ ಈಗ್ಲೇ ಹಾಸ್ಪಿಟಲ್ಗೆ ಹೊರಡು. ಸರ್ ಇಷ್ಟೆಲ್ಲ ಕೆಲ್ಸ ಮುಗಿಸ್ಬೇಕು ಅಂತ ಹೇಳಿದ್ದಾರೆ, ನಾನು ಹೇಗೆ ಹೋಗ್ಲಿ ಲಕ್ಷ್ಮಿ? ಅಕ್ಕ, ಅದನ್ನೆಲ್ಲ ನಾನು ನೋಡ್ಕೋತೀನಿ, ಹೊರಡು ಮೊದ್ಲು. ಸರಿ ಅಮ್ಮ, ತುಂಬಾ ಥ್ಯಾಂಕ್ಸಮ್ಮ. ದುಡ್ಡೇನಾದ್ರೂ ಬೇಕಾ? ಬೇಡ ಲಕ್ಷ್ಮಿ, ನಾನು ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಸರಿ, ಬರ್ತೀನಿ. ಅಕ್ಕ ಹುಷಾರು. ಇನ್ನೇನು ತೊಂದರೆ ಇಲ್ಲ, ಲಕ್ಷ್ಮಿ ಬಂದ್ಬಿಡ್ತಾಳೆ, ಬೇರೆ ಅಡುಗೆದೆಲ್ಲ ಅವಳೇ ನಿಭಾಯಿಸ್ತಾಳೆ. ಅವ್ರನ್ನೇನೋ ಕಳಿಸ್ದೆ ಸರಿ, ಇಷ್ಟೆಲ್ಲ ಕೆಲಸ ಆಗಿಲ್ಲ ಅಂದ್ರೆ ಸರ್ ಸುಮ್ಮನೆ ಇರ್ತಾರ? ನೀನ್ ಬರೀ ಅವ್ರ ಮನೆಗ್ ಬೇಗ ಹೋಗ್ಬೇಕು, ಏನ್ ಮಾಡ್ತೀಯ ಈಗ? ಅಯ್ಯೋ, ನನ್ಗೆ ಯೋಚನೆ ಬರ್ಲಿಲ್ಲ ವಿಜಿ. ಆದ್ರೂ ಇಂಥ ಸಿಚುವೇಶನ್ ಅಲ್ಲಿ ಹೋಗಿ ಸರ್ ಹತ್ರ ನಂಗೆ ಹಾಫ್ ಡೇ ಬೇಕು ಅಂತ ಹೇಗೆ ಕೇಳಿ? ಸರ್ ಬಂದು. ಲಕ್ಷ್ಮಿ, ಆರ್ಡರ್ ಕಂಪ್ಲೀಟ್ ಆಯ್ತಾ? ಶಿಪ್ಮೆಂಟಿಗೆ ಕಾಲ್ ಬರ್ತಾನೆ ಇದೆ, ಇನ್ನು ಎಷ್ಟೊತ್ತಾಗುತ್ತಮ್ಮ? ಅದು ಏನಮ್ಮ ಅದು? ಈ ವಸಂತ ಎಲ್ಲೋದ್ರು? ಅರ್ಜೆಂಟ್ ಇದೆ ಅಂತ ಹೇಳಿದ್ದೆ ತಾನೆ, ಮತ್ತ್ಯಾಕೆ ಡಿಲೇ ಮಾಡ್ತಿದ್ದಾಳೆ? ಎಲ್ಲೋದ್ಲ ಅವಳು? ಅದು ಸರ್, ಅವ್ರ ಗಂಡಂಗೆ ಸೀರಿಯಸ್ ಆಗಿದೆ ಅಂತ ಹಾಸ್ಪಿಟಲ್ನಿಂದ ಫೋನ್ ಬಂತು, ಅದಕ್ಕೆ ಅವ್ರನ್ನ ಕಳ್ಸಿಕೊಟ್ಟೆ. ನಿನ್ಗೆ ಏನಾಗಿದೆಯಮ್ಮ ಲಕ್ಷ್ಮಿ? ಸಿಚುವೇಶನ್ ಅರ್ಥ ಆಗ್ತಿಲ್ವಾ ನಿನ್ಗೆ? ಈ ಲೋಡ್ ಕ್ಲಿಯರ್ ಆಗಿಲ್ಲ ಅಂದ್ರೆ ನಮ್ಗೆ ಎಷ್ಟು ಲಾಸ್ ಆಗುತ್ತೆ ಅಂತ ನಿನ್ಗೆ ಗೊತ್ತು ತಾನೆ? ಗೊತ್ತು ಸರ್, ಅಂದ್ರೆ ಹಾಸ್ಪಿಟಲಿಂದ ಕಾಲ್ ಬರ್ತಿದ್ದಾಗೆ ವಸಂತಕ್ಕ ಗೊಳೋ ಅಂತ ಅಳ್ತಾ ಇದ್ರು. ನನಗೆ ಏನು ಮಾಡ್ಬೇಕು ಗೊತ್ತಾಗ್ಲಿಲ್ಲ, ಅದಕ್ಕೆ ಕಳಿಸ್ಕೊಟ್ಬಿಟ್ಟೆ. ಸ್ಟಾಪ್ ಇಟ್ ಲಕ್ಷ್ಮಿ, ರೀಸನ್ ಕೊಡೋದು ಬಿಟ್ಟು ಲೋಡ್ ಹೆಂಗ್ ಕಂಪ್ಲೀಟ್ ಮಾಡಬೇಕು ಅಂತ ಹೇಳು. ಅದು ಅಲ್ಲದೆ ಅರ್ಧ ಲೋಡು ಆಕೆ ಸ್ಟಿಚ್ ಮಾಡಿದಾಳೆ, ಇನ್ನು ಅರ್ಧ ಲೋಡು ಅದೇ ತರ ಸ್ಟಿಚ್ ಮಾಡಬೇಕು. ಯಾರು ಮಾಡ್ತಾರೆ ಅದನ್ನ? ಟೆನ್ಷನ್ ಮಾಡ್ಕೋಬೇಡಿ ಸರ್, ವಸಂತಕ್ಕ ಇಲ್ಲ ಅಂದ್ರೆ ನಮ್ಮ ಹತ್ರ ಇನ್ನೂ ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ಇರೋ ಟೈಲರ್ಸ್ ಇದ್ದಾರೆ, ಅವ್ರು ಮಾಡ್ತಾರೆ. ನಾನು ಮಾತಾಡ್ತೀನಿ ಸರ್. ಇಂದ್ರಕ್ಕ, ವಸಂತಕ್ಕ ಸ್ಟಿಚ್ ಮಾಡ್ತಾರಲ್ಲ, ಅದೇ ತರ ಪ್ಯಾಟರ್ನ್ ಅಲ್ಲಿ ನಿಮಗೆ ಸ್ಟಿಚ್ ಮಾಡಕ್ ಬರತ್ತಲ್ವಾ? ಹ್ಯಾಂಡ್ ಸ್ಟಿಚಿಂಗ್ ಮಾಡಕ್ ಬರಲ್ಲ ಲಕ್ಷ್ಮಿ. ಬ್ಯಾಡ್, ವೆರಿ ಬ್ಯಾಡ್ ಲಕ್ಷ್ಮಿ. ಇನ್ಮೇಲೆ ಕೊಯಂಬತ್ತೂರು ಕಡೆಯಿಂದ ನಮ್ಗೆ ಯಾವ ಆರ್ಡರ್ ಬರಲ್ಲ. ಸರ್, ನೀವು ಟೆನ್ಷನ್ ಮಾಡ್ಕೋಬೇಡಿ, ಆರ್ಡರ್ನ ನಾನು ಕ್ಲಿಯರ್ ಮಾಡ್ತೀನಿ. ನೀನ್ ಹೇಗಮ್ಮ ಮಾಡ್ತೀಯಾ? ಸರ್, ಸ್ಟಿಚಿಂಗು ಕಟ್ಟಿಂಗ್ ಎಲ್ಲ ನಾನು ಕಲ್ತಿದ್ದೀನಿ. ವಸಂತಕ್ಕ ಮಾಡೋ ಹಾಗೆ ಹ್ಯಾಂಡ್ ಸ್ಟಿಚ್ ನನಗೂ ಬರುತ್ತೆ. ನಾನು ಆರ್ಡರ್ ಕ್ಲಿಯರ್ ಮಾಡ್ತೀನಿ ಸರ್. ಶ್ಯೂರ್? ಎಸ್ ಸರ್, ಇನ್ನು 1 ಗಂಟೆಲಿ ಆರ್ಡರ್ ಕಂಪ್ಲೀಟ್ ಆಗುತ್ತೆ. ಓಕೆ ಓಕೆ, ಕ್ಯಾರಿ ಆನ್, ಬೇಗ ಬೇಗ. ಇದೇನಿದು, ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಕೂತಿದ್ದೀರಾ? ಆಕಾಶ ತಲೆ ಮೇಲೆ ಬಿದ್ದರೂ ತಪ್ಪಿಸ್ಕೋಬೋದಾಗಿತ್ತೇನೋ, ಆದ್ರೆ ಈ ಸಾಲಗಾರನ ಕಾಟ ಮಾತ್ರ ತಪ್ಪಿಸ್ಕೊಳಕ್ಕಾಗ್ತಿಲ್ಲ. ಅವ್ನ್ ಮತ್ತೆ ಬಂದಿದ್ನಾ? ಏನಂತೆ ಅವಂದು? ಅದೆಲ್ಲ ಇರ್ಲಿ ಬಿಡು, ನೀನ್ ಹೋಗಿದ್ ಕೆಲ್ಸ ಏನಾಯ್ತು? ಬೋನಸ್ ಸಿಕ್ತಾ? ಎಸ್ ಮದರ್ ಇಂಡಿಯಾ, ಕೈ ತುಂಬಾ ಹಣ ಸಿಕ್ತು. ಹೌದೇನೆ? ಈಗ ನಂಗೆ ಸಮಾಧಾನ ಆಯ್ತು. ಆ ದೇವ್ರ ನಮ್ಮ ಮೇಲೆ ಕರುಣೆ ತೋರಿಸ್ಬಿಟ್ಟ. ಎಲ್ಲಿ ಆ ದುಡ್ಡು ಕೊಡು, ಮೊದಲು ಹೋಗಿ ಒಂದು ಸಾಲ ತೀರಿಸ್ಬಿಟ್ಟು ಬರ್ತೀನಿ. ದುಡ್ಡೇನೋ ಬಂತು ಅಮ್ಮ, ಆದ್ರೆ ಅದಿವಾಗ ನನ್ನ ಹತ್ರ ಇಲ್ಲ. ದುಡ್ಡು ಸಿಕ್ತು, ಈಗ ಇಲ್ಲ ಅಂದ್ರೆ ಅದಕ್ಕೇನು ಕಾಲಿತ್ತೇನೋ ಓಡ್ ಹೋಗೋಕ್ಕೆ? ಅದು ಏನಾಯ್ತು ಅಂದ್ರೆ, ದುಡ್ಡು ಬಂತು ಅನ್ನೋ ಖುಷಿಗೆ ಹೊಸ ಫೋನ್ ತಗೊಂಡೆ. ಏನೇ ಹೇಳ್ತಿದ್ಯಾ ನೀನು? ಫೋನ್ ತಗೊಂಡ್ಯಾ? ಅದು ಈ ಸಮಯದಲ್ಲಿ? ಅಲ್ಲ ಕಡೆ, ಮನೆಯವ್ರನ್ನ ಒಂದು ಮಾತು ಕೇಳಬೇಕು ಅಂತನೂ ಅನ್ನಿಸ್ಲಿಲ್ವೇನೆ? ಇಲ್ಲಿ ದುಡ್ಡಿಲ್ಲ ಅಂತ ನಾವೆಲ್ಲ ಪರದಾಡ್ತಾ ಇದ್ರೆ ನೀನು ಆರಾಮಾಗಿ ಶೋಕಿ ಮಾಡ್ತಾ ಇದೀಯಾ. ಅಯ್ಯೋ ದೇವ್ರೆ. ಯಾವ ಫೋನ್ ತಗೊಂಡ್ಯೆ?
ಮಂತ್ಲಿ ಎಷ್ಟು EMI ಕಟ್ಟಬೇಕು?